ಅವಳು ಇಷ್ಟು ದೂರ ನಿಂತ್ಕೋಬೇಕಿತ್ತು. ಪ್ರತಿ ಸರಿನೂ ಹೀಗೆ ಮಾಡ್ತಾ ಇದ್ದಾಳೆ. ಅಮ್ಮ, ಅಪ್ಪ ಎಲ್ಲಿ? ಎಲ್ಲೋ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹೇಳಪ್ಪ ಏನಾಯ್ತು ಅಂತ. ಕೆಲಸ ಸಿಗದೆ ಇದ್ರು ಪರವಾಗಿಲ್ಲ, ನಾವ್ಯಾರು ತಮಾಷೆ ಮಾಡಲ್ಲ. ಕೆಲಸ ಸಿಕ್ಕಿಲ್ಲ ಅಂತ ಇಷ್ಟೊಂದು ಯಾಕೋ ಬೇಜಾರ್ ಮಾಡ್ಕೊಂಡಿದ್ಯಾ? ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಏಯ್, ನಾಟಕ ಸಾಕು. ಎಲ್ರಿಗೂ ಹೇಳಿ ಕೆಲಸ ಸಿಕ್ಕಿದೆ ಅಂತ. ಅತ್ತೆ, ಇವ್ರಿಗೆ ಕೆಲಸ ಸಿಕ್ಕಿದೆ. ಹೌದೇನೋ? ಏ ಕಳ್ಳ, ಸುಳ್ಳು ಸುಳ್ಳು ಸುಳ್ಳು. ರಾಜೀವಿ, ಇಲ್ಲಿ ನೋಡು, ಸ್ವೀಟ್ ಬೇರೆ ತಂದಿದ್ದಾನೆ ಕಳ್ಳ. ನಮ್ಗೆ ಸುಳ್ಳು ಹೇಳ್ತೀಯ? ಸಿಂಧು, ಇಲ್ಲಿ ಬಾಯ್ಲಿ, ಇಲ್ಲಿ ಬಂದು ಕೂತ್ಕೋ ಬಾಮ್ಮ. ಪರವಾಗಿಲ್ಲ ಅತ್ತೆ. ಕೊಡಿ ಕೊಡಿ, ಎಲ್ರಿಗೂ ಕೊಡಿ. ಚೂರೇ ಚೂರು ಮಧುಮೇಹ. ಶುಗರ್ ಫ್ರೀ ದೊಡ್ಡಪ್ಪ, ಆರೋಗ್ಯವರ್ಧಕ. ತಿನ್ನು ತಿನ್ನು. ಥ್ಯಾಂಕ್ಸ್ ಅನ್ನು. ಏ ಲಕ್ಷ್ಮಣ, ನೀನ್ ದೊಡ್ಡಮ್ಮನಿಗೆ ಸ್ವಲ್ಪ ದೊಡ್ಡದೇ ಕೊಡು, ಅವಳು ಬಾಯಿಗೆ ಸಿಗಲ್ಲ. ಮಾಡಿದ್ದಮ್ಮ. ಸಿಂಧು, ಅಲ್ಲೇನಾಯ್ತು ಹೇಳಿ ಡೀಟೇಲ್ ಆಗಿ. ಅವೆಲ್ಲೂ ಕಾಯ್ತಿದೀವಿ, ಒಂಥರ ಕ್ಯೂರಿಯಾಸಿಟಿ. ನಾನು ನಿನ್ನೆ ಇಂಟರ್ವ್ಯೂಗೆ ಹೋದಾಗ ಅಲ್ಲೊಬ್ಬ ನನ್ನ ತುಂಬಾ ಇನ್ಸಲ್ಟ್ ಮಾಡಿದ್ದ. ಇವತ್ತು ಹೋದಾಗ್ಲೂ ಅದೇ ಟೀಮ್ ಲೀಡರ್ ಅಲ್ಲಿದ್ದ. ನನ್ನ ನೋಡಿದ ತಕ್ಷಣ ಗುರ್ರ ಅಂದ. ಸರ್, ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಅಂದಿದ್ದಕ್ಕೆ ಗೆಟ್ ಔಟ್ ಅಂದ. ಅಷ್ಟೊತ್ತಿಗೆ ಆಡಿಗೆ ಸಂಬಂಧಪಟ್ಟ ಒಬ್ಬ ಕ್ಲೈಂಟ್ ಬಂದ. ಐಡಿಯಾ ಹೇಳು ಅಂತ ಹೇಳಿದ್ರು. ನಾನು ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ. ಕಂಗ್ರ್ಯಾಚುಲೇಷನ್ಸ್ ಅಂದ. ಲಕ್ಷ್ಮಣ್, ಹೇಗೋ ಒಂದ್ ಕೆಲ್ಸ ಅಂತ ಸಂಪಾದನೆ ಮಾಡ್ತೀಯಲ್ಲ, ಅಷ್ಟು ಸಾಕು ಕಣ. ಥ್ಯಾಂಕ್ಸ್ ಅಮ್ಮ. ಸಂಬಳ ಎಷ್ಟು ಲಕ್ಷ್ಮಣ್? ಅದಕ್ಕೆ ಅಲ್ಲಿ ಸಂಬಳ ಅಂತ ಕೊಡಲ್ಲ, ಒಂದೊಂದು ಐಡಿಯಾಗೆ ಇಷ್ಟು ಅಂತ ಇನ್ಸೆಂಟಿವ್ ಕೊಡ್ತಾರೆ. ಅಂದ್ರೆ ಸಂಬಳ ಕೊಡಲ್ವಾ? ಇರುತ್ತೆ ಅತ್ತೆ, ಆದ್ರೆ ಪ್ರತಿಯೊಂದೊಂದು ಒಳ್ಳೆ ಐಡಿಯಾ ಕೊಟ್ಟಷ್ಟು ಜಾಸ್ತಿ ದುಡ್ಡು ಕೊಡ್ತಾರೆ. ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಓ, ಮೊನ್ನಿಂದ ಎಷ್ಟು ಕಂಪನಿ ಅಪ್ರೋಚ್ ಮಾಡಿದ್ದೀನಿ ಗೊತ್ತಾ ಅಮ್ಮ? ಅನ್ನೇ ಕಮ್ಮಿ ಅಂದ್ರೆ ಒಂದು 50 ಕಂಪನಿ ಸರ್ಚ್ ಮಾಡಿ ಸಜೆಸ್ಟ್ ಮಾಡಿದಾಳೆ. ಏನು ಏಕಪಾತ್ರ ಅಭಿನಯ ನಡೀತಿರೋ ಹಾಗಿದೆ? ಅಪ್ಪ ಅಪ್ಪ, ನನ್ನ ಕೆಲಸ ಸಿಕ್ತು. ಸ್ವೀಟ್ ತಗೊಳ್ಳಿ. ಗುಡ್. ಕೆಲಸ ಸಿಗೋದು ಮುಖ್ಯ ಅಲ್ಲ, ಅದ್ರಲ್ಲಿ ಬೆಳೆಯೋದು ಮುಖ್ಯ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಬೆಳೆದೇ ಬೆಳಿತೀನಪ್ಪ. ಮನೇಲಂತೂ ನನ್ ಕೆಲಸ ಇಲ್ಲ. ನೀನ್ ಆಡ್ ಕಂಪನಿ ನಂಗೊಂದು ಕೆಲಸ ಕೊಡ್ಸೋ. ನಿಧಾನ ಕರ್ಕೊಂಡು ಹೋಗೋ. ಅಶ್ವಿನಿ, ಏನಾದ್ರೂ ಒಂದು ಸ್ವೀಟ್ ಮಾಡೋಣ. ಇವ್ರಿಗೆ ಕೆಲಸ ಸಿಕ್ಕಿದ್ದು ಇವಳಿಗೆ ಮೊದಲು ಹೇಗೆ ಗೊತ್ತಾಯ್ತು? ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅನು, ಲಕ್ಷ್ಮಣ ಕೆಲಸ ಸಿಕ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವ್ರು ಮೆಸೇಜ್ ಮಾಡಿದ್ರು ಅಕ್ಕ, ಅದಕ್ಕೆ ಗೊತ್ತಾಯ್ತು.